ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಏಕಾಏಕಿ 60 ರೂಪಾಯಿ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳ ಮೇಲೆ ಭಾರಿ ಹೊರೆ ಬಿದ್ದಿದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಯಾಸ್ಮಿನ್ ತಾಜ್ ಟೀಕಿಸಿದ್ದಾರೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಅವರ ನೇತೃತ್ವದಲ್ಲಿ ತಾಲೂಕಿನ ಸೇಠ್ ದಿನಿಯಾ ಕಾಲೋನಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳೆಯರು ಒಲೆಯ ಮೇಲೆ ಚಹಾ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಡವರ ವಿರೋಧಿ ನೀತಿಯನ್ನ ವಿರೋಧಿಸಿ ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯಾಸ್ಮಿನ್ ತಾಜ್ ಅವರು ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಏಕಾಏಕಿ 60 ರೂಪಾಯಿ ಹೆಚ್ಚಳ ಮಾಡಿರುವುದನ್ನು ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಗಳ ಮೇಲೆ ಭಾರಿ ಹೊರೆ ಹಾಕಿದಂತಾಗಿದೆ. ಅಡುಗೆ ಅನಿಲವು ಪ್ರತಿಯೊಂದು ಮನೆಯಲ್ಲೂ ಅಗತ್ಯವಾದ ವಸ್ತುವಾಗಿದ್ದು ಮನೆಗಳನ್ನು ನಡೆಸುವ ಮಹಿಳೆಯರ ದಿನನಿತ್ಯದ ಬದುಕಿನೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ಇಂತಹ ಅಗತ್ಯ ವಸ್ತುವಿನ ಬೆಲೆ ಹೆಚ್ಚಿಸುವುದು ಮಹಿಳೆಯರ ಮೇಲೆ ಮತ್ತಷ್ಟು ಆರ್ಥಿಕ ಒತ್ತಡ ತರುವ ಕ್ರಮವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಎನ್ಕೆಎಸ್ ಟಿವಿ4 ಚಿಕ್ಕಬಳ್ಳಾಪುರ. ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಮತ್ತು ನಮ್ಮ ಜಿಲ್ಲಾ ಸಮಿತಿ ಏನಿದೆ, ಚಿಕ್ಕಬಳ್ಳಾಪುರ ಬ್ಲಾಕ್ ಸಮಿತಿ ಏನಿದೆ, ಎಲ್ಲ ನಾವು ಈ ಚಿಕ್ಕಬಳ್ಳಾಪುರ ತಾಲೂಕಿನ ಸೇಠ್ ದಿನೆಯಲ್ಲಿ ಇವತ್ತು ನಾವು ಅಡುಗೆ ಅನಿಲ ಬೆಲೆ ಹೆಚ್ಚಳಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಈ ಒಂದು ಸೇಠ್ ದಿನ್ನೆ ಅನ್ನೋ ಒಂದು ಜಾಗದಲ್ಲಿ ಹಲವು ಬಡ ಕುಟುಂಬಗಳು ಅವರು ಅಡುಗೆ ಅನಿಲ ಅದರ ಕೊರತೆಯಿಂದ ಅವರೆಲ್ಲ ಒಲೆಗಳಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀವಿ. ಅವರೊಂದಿಗೆ ಒಟ್ಟಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಸಹ ಒಂದು ಒಲೆಯನ್ನು ಅಂಟಿಸಿ ಟೀ ಕಾಫಿ ಮಾಡಿ ನಾವೆಲ್ಲ ಸೇರಿ ಒಲೆಯನ್ನು ಅಂಟಿಸಿ ಟೀ ಕಾಫಿ ಮಾಡಿ ಎಲ್ಲರೂ ನಾವು ಸವಿದಿದ್ದೀವಿ. ಇವತ್ತು ಒಂದು ಅಡುಗೆ ಮಾಡುವಾಗ ಅದರಲ್ಲಿ ಬರ್ತಕ್ಕಂತಹ ಹೊಗೆ ಹೆಣ್ಮಕ್ಳಿಗೂ ದಿನ ನಾವು ಒಂದು ದಿವಸ ಮಾಡಿದ್ದೇ ನಮಗೆ ಕಣ್ಣೂರಿ ಇಷ್ಟು ಪ್ರಾಬ್ಲಮ್ ಆಯಿತು. ಇನ್ನು ದಿನನಿತ್ಯ ಬೆಳಗ್ಗೆ ಸಂಜೆ ಪಾಪ ಕೂಲಿ ಕೆಲಸಕ್ಕೆ ಹೋಗೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸಕ್ಕೆ ಹೋಗಿ ಬಂದು ಬಿಸಿಲಲ್ಲಿ ಮತ್ತೆ ಒಲೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಆ ಹೊಗೆ ತಿಂತ ಹೆಣ್ಮಕ್ಳ ಆರೋಗ್ಯ ಹಾಳಾಗುತ್ತೆ. ಸೊ ಅದಕ್ಕೆ ಏನಂದರೆ ಕೇಂದ್ರ ಸರ್ಕಾರ ಏನಿದೆ ಸಾಮಾನ್ಯ ಜನರಿಗೆ ಮತ್ತು ಬಡವರ್ಗದ ಜನರಿಗೆ ಸಹಕಾರ ಕೊಡಬೇಕು ಮತ್ತು ಏನು ಅಡುಗೆ ಅನಿಲದ ಮೇಲೆ ಬೆಲೆ ಹೆಚ್ಚಳ ಮಾಡಿದ್ದಾರೆ ಇದನ್ನು ಕಡಿಮೆ ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿ ಮತ್ತು ಮಹಿಳೆಯರ ಒಂದು ಆರೋಗ್ಯ ಸ್ಥಿತಿಯನ್ನು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾರೂ ಈ ದಿನಗಳಲ್ಲಿ ಮಹಿಳೆಯರು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಳ್ಳೋದಿಲ್ಲ. ಎಲ್ಲ ಹೊಲ ಗದ್ದೆ ಕೆಲಸದಲ್ಲಿ ಮತ್ತು ಗಾರೆ ಕೆಲಸಕ್ಕೆ ಮನೆ ಕಟ್ಟೋ ಕೆಲಸಕ್ಕೆ ಹೋಗ್ತಾರೆ. ಅದು ಈ ಬೇಸಿಗೆಯಲ್ಲಿ ಮತ್ತು ಬೆಳಗ್ಗೆ ಅಡುಗೆ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದಾರೆ. ಮತ್ತು ರಾತ್ರಿ ಬಂದ ಮೇಲೂ ಇದೇ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಆರೋಗ್ಯ ಕೆಡೋ ಒಂದು ಸ್ಥಿತಿ ಬರುತ್ತೆ. ಅದರಿಂದ ಕೇಂದ್ರ ಸರ್ಕಾರ ಏನಿದೆ ಇದ್ರ ಬಗ್ಗೆ ಒಲಿಸ್ಕೊಂಡು ಒಂದು ಅನಿಲದ ಬೆಲೆಯನ್ನು ಕಡಿಮೆ ಮಾಡಬೇಕಾಗಿ ವಿನಂತಿ.